ಮೈಸೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ನಡೆದಿದ್ದು ವಸ್ತು ಪ್ರದರ್ಶನ ಆವರಣದಲ್ಲಿ ಬೃಹತ್ ಬೆಂಕಿ ಅವಘಡ ನಡೆದಿದೆ. ನಟ ಡಾಲಿ ಧನಂಜಯ್ ಮದುವೆಗೆ ಸೆಟ್ ಹಾಕಿದ್ದರಲ್ಲ, ಆ ಸೆಟ್ ಪಕ್ಕದಲ್ಲೇ ಈ ಬೆಂಕಿ ಬಿದ್ದಿದೆ. ಬೆಂಕಿಯಿಂದ ಮೈಸೂರಿನ ಬಹುಭಾಗ ಭಾರೀ ಹೊಗೆ ಆವರಿಸಿದೆ. ವಸ್ತು ಪ್ರದರ್ಶನದಲ್ಲಿದ್ದ ತ್ಯಾಜ್ಯಕ್ಕೆ ಬೆಂಕಿ ಹಾಕಿದ್ದಾರೆ ಕಿಡಿಗೇಡಿಗಳು. ಆವರಣದ 2 ಮರಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಥರ್ಮಕೋಲ್ ಸೇರಿ ಹಲವು ತ್ಯಾಜ್ಯಗಳು ಭಸ್ಮ ಆಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ನಡೆಸ್ತಾ ಇದ್ದಾರೆ. ಆ ಬೆಂಕಿಯ ದಟ್ಟ ಹೊಗೆ ಯಾವ ರೀತಿ ವ್ಯಾಪಿಸಿಕೊಂಡಿದೆ, ಅದರ ಪ್ರಮಾಣ ಹೇಗಿದೆ ಅನ್ನೋದನ್ನ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕಡುಗಪ್ಪು ಹೊಗೆ ಮೈಸೂರಿನ ಆ ಭಾಗದ ಪ್ರದೇಶಗಳಲ್ಲಿ ಈ ಹೊಗೆ ಆವರಿಸಿಕೊಂಡಿದೆ. ಡಾಲಿ ಧನಂಜಯ್ ಹಾಕಿದ್ದ ಮದುವೆ ಸೆಟ್ಟಿನ ಪಕ್ಕದಲ್ಲೇ ಈ ಅವಘಡ ನಡೆದಿದೆ. ಕಿಡಿಗೇಡಿಗಳು ಈ ಕೃತ್ಯ ನಡೆಸಿದ್ದಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮೈಸೂರಿನಲ್ಲಿ ವಸ್ತು ಪ್ರದರ್ಶನ ಆವರಣದಲ್ಲಿ ಬೃಹತ್ ಬೆಂಕಿ ಅವಘಡ ನಡೆದಿದೆ. ನಟ ಡಾಲಿ ಧನಂಜಯ್ ಮದುವೆಗೆ ಸೆಟ್ ಹಾಕಿರ್ತಾರೆ, ಆ ಸೆಟ್ ಪಕ್ಕದಲ್ಲೇ ಬೆಂಕಿ ಬಿದ್ದಿದೆ. ಬೆಂಕಿಯಿಂದ ಮೈಸೂರಿನ ಬಹುಭಾಗ ಈ ಹೊಗೆ ಆವರಿಸಿಕೊಂಡಿದೆ. ವಸ್ತು ಪ್ರದರ್ಶನದಲ್ಲಿದ್ದ ತ್ಯಾಜ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಸದ್ಯಕ್ಕೆ ಬಂದಿರೋ ಮಾಹಿತಿ. ಆವರಣದ 2 ಮರಗಳು ಕೂಡ ಸುಟ್ಟು ಕರಕಲಾಗಿವೆ. ಥರ್ಮಾಕೋಲ್ ಸೇರಿ ಹಲವು ತ್ಯಾಜ್ಯ ವಸ್ತುಗಳು ಭಸ್ಮ ಆಗಿದ್ದು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಆ ವಸ್ತು ಪ್ರದರ್ಶನದ ಸುತ್ತಮುತ್ತ ಏರಿಯಾಗಳೇನಿದೆ, ಆ ಏರಿಯಾದಲ್ಲೆಲ್ಲ ಈ ಹೊಗೆ ಆವರಿಸಿಕೊಂಡಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.